ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ರೆಸ್ಪೈರೇಟ್ರಿ ಯೂನಿಟ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ರೆಸ್ಪೈರೇಟ್ರಿ ಯೂನಿಟ್ ಅಂದರೆ ಲಂಗ್ಸಲ್ಲಿ ಯಾವ ಪ್ಲೇಸಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ ಅಲ್ಲ, ಅಂದರೆ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗುತ್ತೆ ಅಲ್ಲ, ಆ ಪ್ಲೇಸನ್ನು ನಾವು ರೆಸ್ಪೈರೇಟ್ರಿ ಯೂನಿಟ್ ಅಂತ ಹೇಳ್ತೀವಿ. ಓಕೆ, ಯಾವ ಪ್ಲೇಸಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ ಆ ಪ್ಲೇಸನ್ನು ನಾವು ರೆಸ್ಪೈರೇಟ್ರಿ ಯೂನಿಟ್ ಅಂತ ಹೇಳ್ತೀವಿ. ಓಕೆ, ಸೊ ನಾವು ಅದನ್ನು ಬ್ರೀಫಾಗಿ ನೋಡಿದರೆ, ಸೊ ಇದು ನಮ್ಮ ಟ್ರೇಕಿಯಾ ಇದೆ. ಓಕೆ, ಏನಿದೆ ಇದು? ಟ್ರೇಕಿಯಾ ಇದೆ ಸರ್. ಸೊ ಟ್ರೇಕಿಯಾ ಡಿವೈಡ್ ಆಗುತ್ತೆ ಟು ಪ್ರೈಮರಿ ಬ್ರೋಂಕೈಯಲ್ಲಿ. ಓಕೆ, ಪ್ರೈಮರಿ ಬ್ರೋಂಕೈ ಮತ್ತು ಡಿವೈಡ್ ಆಗುತ್ತೆ ಸೆಕೆಂಡರಿ ಬ್ರೋಂಕೈ. ಓಕೆ, ಸೆಕೆಂಡರಿ ಬ್ರೋಂಕೈ ಮತ್ತೆ ಡಿವೈಡ್ ಆಗುತ್ತೆ ಟರ್ಷರಿ ಬ್ರೋಂಕೈಯಲ್ಲಿ. ಓಕೆ, ಟರ್ಷರಿ ಬ್ರೋಂಕೈ ಕೆಳಗಡೆ ಬರುತ್ತೆ, ಬ್ರಾಂಕ್ಯೂಲ್ಸ್ ಆಗುತ್ತೆ ಅದು. ಓಕೆ, ಡಿವೈಡ್ ಆಗಿ ಏನಾಗುತ್ತೆ? ಬ್ರಾಂಕ್ಯೂಲ್ಸ್ ಆಗುತ್ತೆ. ಬ್ರಾಂಕ್ಯೂಲ್ಸಲ್ಲಿ ಇಲ್ಲಿ ಬರುತ್ತೆ ಮತ್ತು ಟರ್ಮಿನಲ್ ಬ್ರಾಂಕ್ಯೂಲ್ಸ್. ಟರ್ಮಿನಲ್ ಅಂದರೆ ಎಂಡ್ ಬ್ರಾಂಕ್ಯೂಲ್. ಓಕೆ, ಏನು? ಎಂಡ್. ಟರ್ಮಿನಲ್ ಅಂದರೆ ಎಂಡ್. ಓಕೆ, ಇಲ್ಲೇ ಟರ್ಮಿನೇಟ್ ಆಗುತ್ತೆ, ಬ್ರಾಂಕ್ಯೂಲ್ಸ್ ಎಲ್ಲ ಇಲ್ಲೇ ಮುಗಿತವೆ. ಓಕೆ, ಅಂದರೆ ಇದ್ರ ಕೆಳಗಡೆ ಪ್ಲೇಸ್ ಇರುತ್ತೆ ಅಲ್ಲ. ಓಕೆ, ಸೊ ಇದನ್ನು ನಾವು ಏನಂತ ಹೇಳ್ತೀವಿ? ರೆಸ್ಪೈರೇಟ್ರಿ ಯೂನಿಟ್. ಓಕೆ, ಇದನ್ನು ನಾವು ಏನಂತ ಹೇಳ್ತೀವಿ? ರೆಸ್ಪೈರೇಟ್ರಿ ಯೂನಿಟ್. ಅಂದರೆ ಟರ್ಮಿನಲ್ ಬ್ರಾಂಕ್ಯೂಲ್ ಇದೆಯಲ್ಲ, ಟರ್ಮಿನಲ್ ಬ್ರಾಂಕ್ಯೂಲ್ ತನಕ ಏನಾಗ್ತಾ ಇತ್ತು? ಅಲ್ಲಿ ಓನ್ಲಿ ಆಕ್ಸಿಜನ್ ಬರ್ತಾ ಇತ್ತು ಮತ್ತು ಕಾರ್ಬನ್ ಡೈಆಕ್ಸೈಡ್ ರಿಟರ್ನ್ ಹೋಗ್ತಾ ಇತ್ತು. ಬಟ್ ಇಲ್ಲಿ ರೆಸ್ಪೈರೇಟ್ರಿ ಬ್ರಾಂಕ್ಯೂಲ್ ಮತ್ತು ಎಲ್ವಿಯೋಲೈಸ್ ಇದ್ದಾವೆಲ್ಲ, ಇಲ್ಲೇನಾಗುತ್ತೆ? ರೆಸ್ಪೈರೇಟ್ರಿ ಯೂನಿಟ್ ಒಳಗಡೆ ಏನಾಗುತ್ತೆ? ಇಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ? ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ರೆಸ್ಪೈರೇಟ್ರಿ ಯೂನಿಟ್ ಅಂತ ಇದನ್ನು ನಾವು ಹೇಳ್ತೀವಿ. ಓಕೆ, ಸೊ ಅದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಸ್ಟಡಿ ಮಾಡಿದರೆ, ಸೊ ದಿ ರೆಸ್ಪೈರೇಟ್ರಿ ಯೂನಿಟ್ ಈಸ್ ದ ಫಂಕ್ಷನಲ್ ಯೂನಿಟ್ ಆಫ್ ದಿ ಲಂಗ್. ಹೌದು ಸರ್, ಆ್ಯಕ್ಚುವಲ್ ಗ್ಯಾಸ್ ಎಕ್ಸ್ಚೇಂಜ್ ಎಲ್ಲ ಆಗ್ತಾಯಿದೆ? ರೆಸ್ಪೈರೇಟ್ರಿ ಯೂನಿಟ್ ಒಳಗಡೆ ಆಗ್ತಾಯಿದೆ. ಓಕೆ, ಇಟ್ ಈಸ್ ಅ ಫಂಕ್ಷನಲ್ ಯೂನಿಟ್ ಆಫ್ ದಿ ಲಂಗ್ ವೇರ್ ದಿ ಆ್ಯಕ್ಚುವಲ್ ಪ್ರೊಸೆಸ್ ಆಫ್ ಗ್ಯಾಸ್ ಎಕ್ಸ್ಚೇಂಜ್ ಅಕ್ಕರ್. ಹೌದು ಸರ್, ಇಲ್ಲಿ ಏನಾಗುತ್ತೆ? ಆ್ಯಕ್ಚುವಲ್ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ ಬಿಟ್ವೀನ್ ದಿ ಏರ್ ಆ್ಯಂಡ್ ಬ್ಲಡ್. ಹೌದು ಸರ್. ಓಕೆ, ಲಂಗ್ ಮತ್ತು ಬ್ಲಡ್ ನಡುವೆ ಏನಾಗುತ್ತೆ? ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ದಿ ಮೇನ್ ಕಾಂಪೋನೆಂಟ್ಸ್ ಆಫ್ ದಿ ರೆಸ್ಪೈರೇಟ್ರಿ ಯೂನಿಟ್ ಇನ್ಕ್ಲೂಡ್. ಓಕೆ, ಸೊ ರೆಸ್ಪೈರೇಟ್ರಿ ಯೂನಿಟ್ ಒಳಗಡೆ ಯಾವ್ಯಾವ ಕಾಂಪೋನೆಂಟ್ಸ್ ಬರ್ತವೆ ಅಂತ ನಾವು ನೋಡಿದರೆ, ಫಸ್ಟ್ ಒನ್ ಈಸ್ ರೆಸ್ಪೈರೇಟ್ರಿ ಬ್ರಾಂಕ್ಯೂಲ್ಸ್. ಓಕೆ, ರೆಸ್ಪೈರೇಟ್ರಿ ಬ್ರಾಂಕ್ಯೂಲ್ಸ್. ಸೆಕೆಂಡ್ ಒನ್ ಈಸ್ ಆಲ್ವಿಯೋಲಾರ್ ಡಕ್ಟ್. ಓಕೆ, ಏನಿದೆ? ಆಲ್ವಿಯೋಲಾರ್ ಡಕ್ಟ್. ಥರ್ಡ್ ಒನ್ ಈಸ್ ಆಲ್ವಿಯೋಲಾರ್ ಸ್ಯಾಕ್. ಮತ್ತು ಫೋರ್ತ್ ಒನ್ ಈಸ್ ಆಲ್ವಿಯೋಲೈ. ಓಕೆ, ಸೊ ಇಷ್ಟು ಕಾಂಪೋನೆಂಟ್ಸ್ ಬರ್ತವೆ ಇದರೊಳಗಡೆ. ಓಕೆ, ಸೊ ಒನ್ ಬೈ ಒನ್ ನಾವು ಡೀಟೇಲ್ ಆಗಿ ನೋಡೋಣ. ರೆಸ್ಪೈರೇಟ್ರಿ ಬ್ರಾಂಕ್ಯೂಲ್ಸ್ ಫಸ್ಟ್ ನಾವು ನೋಡೋಣ. ರೆಸ್ಪೈರೇಟ್ರಿ ಬ್ರಾಂಕ್ಯೂಲ್ಸ್ ಸರ್ ಲೊಕೇಶನ್ ಹೇಗಿದೆ ಅಂದರೆ, ಸ್ಮಾಲೆಸ್ಟ್ ಬ್ರಾಂಚಸ್ ಆಫ್ ದಿ ಬ್ರಾಂಕ್ಯೂಲ್ಸ್. ಹೌದು ಸರ್, ಬ್ರಾಂಕ್ಯೂಲ್ಸ್ಗಳಲ್ಲಿ ಅತಿ ಚಿಕ್ಕ ಬ್ರಾಂಕ್ಯೂಲ್ಸ್ ಯಾವುದು ಅಂತ ಕೇಳಿದರೆ, ಸರ್ ದಟ್ ಈಸ್ ರೆಸ್ಪೈರೇಟ್ರಿ ಬ್ರಾಂಕ್ಯೂಲ್. ಓಕೆ, ಮಾರ್ಕಿಂಗ್ ದಿ ಟ್ರಾನ್ಸಿಷನ್ ಫ್ರಮ್ ಕಂಡಕ್ಟಿಂಗ್ ಝೋನ್ ಟು ದಿ ರೆಸ್ಪೈರೇಟ್ರಿ ಝೋನ್. ಹೌದು ಸರ್, ಇದು ಏನಾಗಿದೆ? ಟ್ರಾನ್ಸಿಷನ್ ಇದೆ. ಟ್ರಾನ್ಸಿಷನ್ ಸ್ಟೇಟ್ ಅಂದರೆ ಅಲ್ಲಿ ಏನಾಗ್ತಾ ಇದೆ? ಕಂಡಕ್ಟಿಂಗ್ ಝೋನ್ ಎಂಡ್ ಆಗ್ತಾ ಇದೆ ಮತ್ತು ರೆಸ್ಪೈರೇಟ್ರಿ ಝೋನ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಕಂಡಕ್ಟಿಂಗ್ ಝೋನ್ ಅಂದರೆ ಅಲ್ಲಿ ತನಕ ಏನಾಗ್ತಾ ಇತ್ತು? ಏರ್ ಬರ್ತಾ ಇತ್ತು. ಓಕೆ, ಅದು ಏನಿತ್ತು? ಪಾತ್ವೇ ಇತ್ತು ಸರ್. ಅಲ್ಲಿ ತನಕ ಓನ್ಲಿ ಪಾತ್ವೇ ಇತ್ತು. ಅದರ ಆಚೆಗೆ ಅಂದರೆ ಕಂಡಕ್ಟಿಂಗ್ ಝೋನಲ್ಲಿ ಏನಾಗ್ತಾ ಇರಲಿಲ್ಲ? ಅಲ್ಲಿ ರೆಸ್ಪಿರೇಷನ್ ಆಗ್ತಾ ಇರಲಿಲ್ಲ, ಅಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಾ ಇರಲಿಲ್ಲ. ಬಟ್ ರೆಸ್ಪೈರೇಟ್ರಿ ಯೂನಿಟ್ ಒಳಗಡೆ ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಾ ಇದೆ. ಓಕೆ, ಅಷ್ಟೇ ನೀವು ನೆನ್ಪಿಟ್ಕೋಬೇಕು. ಇದು ಏನಾಗ್ತಾ ಇದೆ? ಇದು ಕಂಡಕ್ಟಿಂಗ್ ಝೋನ್ ಮತ್ತು ರೆಸ್ಪೈರೇಟ್ರಿ ಝೋನ್ ಮಧ್ಯದಲ್ಲಿ ಇದೆ. ಓಕೆ, ನೆಕ್ಸ್ಟ್ ಸ್ಟ್ರಕ್ಚರ್ ಹೇಗಿದೆ ಅಂತ ನಾವು ನೋಡಿದಾಗ, ಲೈನ್ಡ್ ವಿತ್ ಸೀಲಿಯೇಟೆಡ್ ಎಪಿಥೀಲಿಯಮ್ ಆ್ಯಂಡ್ ಸಮ್ ಎಲ್ವೋಲೈಸ್. ಹೌದು ಸರ್. ಓಕೆ, ಸೊ ರೆಸ್ಪೈರೇಟ್ರಿ ಬ್ರೋಂಕಿಯಲ್ಸ್ ಒಳಗಡೆ ನಾವು ಸೀಲಿಯೇಟೆಡ್ ಎಪಿಥೀಲಿಯಮ್ ಸೆಲ್ಸ್ ನೋಡ್ಬೋದು. ಓಕೆ, ಸೀಲಿಯೇಟೆಡ್ ಎಪಿಥೀಲಿಯಲ್ ಸೆಲ್ಸ್ ನಾವು ನೋಡ್ಬೋದು ಮತ್ತು ಎಲ್ವೋಲೈ ಕೂಡ ಅಲ್ಲಿ ಪ್ರೆಸೆಂಟ್ ಇರ್ತವೆ. ಓಕೆ, ಎಲ್ವೋಲೈ ಕೂಡ ಪ್ರೆಸೆಂಟ್ ಇರ್ತವೆ. ಅದಕ್ಕೋಸ್ಕರ ರೆಸ್ಪೈರೇಟ್ರಿ ಬ್ರೋಂಕ್ಯೂಲ್ಸ್ ಅಲ್ಲಿ ಏನಾಗುತ್ತೆ? ಸ್ವಲ್ಪ ಏನಾಗುತ್ತೆ? ರೆಸ್ಪಿರೇಟರ್ ಆಗುತ್ತೆ. ಓಕೆ, ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಫಂಕ್ಷನ್ ನಾವು ಓಕೆ, ರೆಸ್ಪೈರೇಟ್ರಿ ಬ್ರಾಂಕ್ಯೂಲ್ಸ್ ನಾವು ಫಂಕ್ಷನ್ ನೋಡಿದ್ರೆ, ದಿ ಬಿಗಿನಿಂಗ್ ಆಫ್ ಗ್ಯಾಸ್ ಎಕ್ಸ್ಚೇಂಜ್. ಹೌದು ಸರ್, ಗ್ಯಾಸ್ ಎಕ್ಸ್ಚೇಂಜ್ ಆಗೋದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದರೆ ರೆಸ್ಪೈರೇಟ್ರಿ ಬ್ರಾಂಕ್ಯೂಲ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಆಲ್ದೋ ಮೋಸ್ಟ್ ಅಕರ್ಸ್ ಲೇಟರ್ ಇನ್ ದಿ ಎಲ್ವೆಲಾರ್ ಸ್ಯಾಕ್ ಆ್ಯಂಡ್ ಎಲ್ವೋಲೈ. ಓಕೆ, ಸೊ ಜಾಸ್ತಿ ಆಗೋದಿಲ್ಲ, ಸ್ವಲ್ಪ ಸ್ಮಾಲ್ ಅಮೌಂಟ್ ಏನಾಗುತ್ತೆ? ಸ್ಮಾಲ್ ಅಮೌಂಟ್ ಗ್ಯಾಸ್ ಎಕ್ಸ್ಚೇಂಜ್ ಎಲ್ಲಾಗುತ್ತೆ ಸರ್? ರೆಸ್ಪೈರೇಟ್ರಿ ಬ್ರಾಂಕ್ಯೂಲ್ಸಲ್ಲಿ ಸ್ಮಾಲ್ ಅಮೌಂಟ್ ಆಫ್ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬರೋದು ಎಲ್ವಿಯೋಲಾರ್ ಡಕ್ಟ್. ಓಕೆ, ಎಲ್ವಿಯೋಲಾರ್ ಡಕ್ಟ್ ಅಂದರೆ ಏನು ಅಂತ ನೋಡಿದರೆ, ಸೊ ಇದು ಎಲ್ವೋಲೈಸ್ ಇದ್ದಾವೆ ಅಂತ ಅಂದ್ಕೊಳ್ಳೋಣ.
ಓಕೆ ಎಲ್ವಿಲಾರ್ ಸ್ಯಾಕ್ ಇದೆ ಇದು. ಓಕೆ ಚಿಕ್ಕ ಚಿಕ್ಕ ಆಲ್ವಿಯಲೈಸ್ಗಳಿದ್ದಾವೆ. ಸೊ ಅದರ ಹತ್ತಿರ ಒಂದು ಪೈಪ್ ಇದೆಯಲ್ಲ, ಓಕೆ ಈ ಪೈಪನ್ನು ನಾವು ಏನಂತ ಹೇಳ್ತೀವಿ, ಡಕ್ಟ್ ಅಂತ ಹೇಳ್ತೀವಿ, ಆಲ್ವಿಯೋಲಾರ್ ಡಕ್ಟ್. ಓಕೆ ಇದು ಪೈಪ್ ಇದೆಯಲ್ಲ, ಈ ಪೈಪನ್ನು ನಾವು ಆಲ್ವಿಯೋಲಾರ್ ಡಕ್ಟ್ ಅಂತ ಹೇಳ್ತೀವಿ. ಓಕೆ ಸೊ ಇದ್ರ ನಾವು ಲೊಕೇಶನ್ ನೋಡಿದರೆ ಆಫ್ಟರ್ ದಿ ರೆಸ್ಪೈರೇಟರಿ ಬ್ರಾಂಕ್ಯೂಲ್ಸ್ ಲೀಡಿಂಗ್ ಟು ದಿ ಆಲ್ವಿಯೋಲಾರ್ ಸ್ಯಾಕ್. ಹೌದು ಸರ್. ಓಕೆ ಸೊ ಇದು ನಮ್ಮ ರೆಸ್ಪೈರೇಟರಿ ಬ್ರೋಂಕ್ಯೂಲ್ ಇತ್ತು. ರೆಸ್ಪೈರೇಟರಿ ಬ್ರೋಂಕ್ಯೂಲ್ ಆಗಿದ್ಮೇಲೆ ನಮಗೇನು ಬರುತ್ತೆ, ಇಲ್ಲಿ ಆಲ್ವಿಯೋಲಾರ್ ಡಕ್ಟ್ ಬರುತ್ತೆ. ಆಲ್ವಿಯೋಲಾರ್ ಡಕ್ಟ್ ಆಗಿದ್ಮೇಲೆ ನಮಗೆ ಆಲ್ವಿಯೋಲಾರ್ ಸ್ಯಾಕ್ ಬರುತ್ತೆ. ಓಕೆ ಅದೇ ಅಂತ ಹೇಳ್ತಾ ಇದೆ. ಓಕೆ ಎಲ್ಲಿರುತ್ತೆ ಸರ್, ಆಫ್ಟರ್ ದಿ ರೆಸ್ಪೈರೇಟರಿ ಬ್ರಾಂಕ್ಯೂಲ್ ದಿ ಆಲ್ವಿಯೋಲಾರ್ ಡಕ್ಟ್ ಈಸ್ ಪ್ರೆಸೆಂಟ್. ಓಕೆ ಎಲ್ಲಿ ತನಕ ಇರುತ್ತೆ ಸರ್, ಆಲ್ವಿಯೋಲಾರ್ ಸ್ಯಾಕ್ ತನಕ ಇರುತ್ತೆ. ಓಕೆ ಇದು ರೆಸ್ಪೈರೇಟರಿ ಡಕ್ಟು, ಇದು ಆಲ್ವಿಯೋಲಾರ್ ಸ್ಯಾಕ್ ತನಕ ಇದು ಪ್ರೆಸೆಂಟ್ ಇರುತ್ತೆ. ಸೊ ನಾವು ಸ್ಟ್ರಕ್ಚರ್ ನೋಡಿದಾಗ ಥಿನ್ ವಾಲ್ಡ್ ಟ್ಯೂಬ್. ಓಕೆ ಟ್ಯೂಬ್ ಹೇಗಿದೆ ಸರ್, ಥಿನ್ ವಾಲ್ಡ್ ಇದೆ ವಿತ್ ಆಲ್ವಿಯೋಲೈ ಓಪನಿಂಗ್ ಡೈರೆಕ್ಟ್ಲಿ ಇನ್ ಟು ದಿ ವಾಲ್ಸ್. ಓಕೆ ಸೊ ಅದ್ರ ವಾಲ್ ಇರ್ತಾವೆಲ್ಲ, ಅಲ್ಲಿ ಏನಿದೆ ಆಲ್ವಿಯೋಲೈ ಓಪನಿಂಗ್ಸ್ ಇದ್ದಾವೆ. ಓಕೆ ಆಲ್ವಿಯೋಲೈ ಓಪನಿಂಗ್ ಇದ್ದಾವೆ. ಲೈನ್ಡ್ ವಿತ್ ದಿ ಸಿಂಪಲ್ ಸ್ಕ್ವಾಮಸ್ ಎಪಿಥೀಲಿಯಂ. ಓಕೆ ಸಿಂಪಲ್ ಸ್ಕ್ವಾಮಸ್ ಎಪಿಥೀಲಿಯಂ ಟಿಶ್ಯೂ ಇದೆ ಅಲ್ಲಿ. ಓಕೆ ನೆಕ್ಸ್ಟ್ ಫಂಕ್ಷನ್ ನಾವು ನೋಡಿದ್ರೆ ಟ್ರಾನ್ಸ್ಪೋರ್ಟ್ ಆಫ್ ಏರ್ ಟು ದಿ ಆಲ್ವಿಯೋಲಾರ್ ಸ್ಯಾಕ್. ಇದು ಏನು ಮಾಡುತ್ತೆ ಸರ್, ಆಲ್ವಿಯೋಲಾರ್ ಸ್ಯಾಕ್ ತನ ಏರ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ವೇರ್ ಮೋಸ್ಟ್ ಆಫ್ ದಿ ಗ್ಯಾಸ್ ಎಕ್ಸ್ಚೇಂಜ್ ಅಕ್ಕರ್. ಓಕೆ ಸೊ ಗ್ಯಾಸ್ ಎಕ್ಸ್ಚೇಂಜ್ ಜಾಸ್ತಿ ಎಲ್ಲಾಗುತ್ತೆ ಸರ್, ಆಲ್ವಿಯೋಲಾಯ್ ಒಳಗಡೆ ಆಗುತ್ತೆ, ಆಲ್ವಿಯೋಲಾರ್ ಸ್ಯಾಕ್ ಒಳಗಡೆ ಆಗುತ್ತೆ. ಓಕೆ ಸೊ ಇದ್ರ ಆಲ್ವಿಯೋಲಾರ್ ಡಕ್ಟ್ ಏನು ಮಾಡುತ್ತೆ, ಇದು ಗ್ಯಾಸನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ ನೆಕ್ಸ್ಟ್ ಆಲ್ವಿಯೋಲಾರ್ ಸ್ಯಾಕ್. ಆಲ್ವಿಯೋಲಾರ್ ಸ್ಯಾಕ್ ಸೊ ಲೊಕೇಶನ್ ನಾವು ನೋಡಿದಾಗ ಎಟ್ ದಿ ಎಂಡ್ ಆಫ್ ದಿ ಆಲ್ವಿಯೋಲಾರ್ ಡಕ್ಟ್. ಓಕೆ ಎಲ್ಲಿರುತ್ತೆ ಸರ್, ಎಟ್ ದಿ ಎಂಡ್ ಆಫ್ ದಿ ಆಲ್ವಿಯೋಲಾರ್ ಡಕ್ಟ್. ಓಕೆ ಇದು ಆಲ್ವಿಯೋಲಾರ್ ಡಕ್ಟ್ ಇದೆ ಅಂತ ಅನ್ಕೊಳ್ಳೋಣ. ಓಕೆ ಸೊ ಇಲ್ಲಿ ಏನಿರುತ್ತೆ, ಆಲ್ವಿಯೋಲಾರ್ ಸ್ಯಾಕ್ ಪ್ರೆಸೆಂಟ್ ಇರುತ್ತೆ. ಓಕೆ ಕನ್ಸಿಸ್ಟಿಂಗ್ ಆಫ್ ಮಲ್ಟಿಪಲ್ ಆಫ್ ಆಲ್ವಿಯೋಲೈ ಗ್ರೂಪ್ ಟುಗೆದರ್. ಹೌದು ಸರ್. ಓಕೆ ಸೊ ಇದು ಒಂದು ಆಲ್ವಿಯೋಲೈ ಇದೆ, ಇದು ಒಂದು ಆಲ್ವಿಯೋಲೈ ಇದೆ, ಇದು ಒಂದು ಆಲ್ವಿಯೋಲೈ ಇದೆ, ಇದು ಒಂದು. ಓಕೆ ಮಲ್ಟಿಪಲ್ ಆಲ್ವಿಯೋಲೈಗಳಿದ್ದಾವೆ. ಓಕೆ ಸೊ ಅದನ್ನು ನಾವು ಏನಂತ ಹೇಳ್ತೀವಿ, ಆಲ್ವಿಯೋಲಾರ್ ಸ್ಯಾಕ್ ಅಂತ ಹೇಳ್ತೀವಿ. ಓಕೆ ಸೊ ಇದರ ಸ್ಟ್ರಕ್ಚರ್ ಹೇಗಿದೆ ಅಂದರೆ ಕ್ಲಸ್ಟರ್ ಆಫ್ ಆಲ್ವಿಯೋಲೈಸ್. ಹೌದು ಸರ್, ಕ್ಲಸ್ಟರ್ ಅಂದರೆ ಜಾಸ್ತಿ ಇದ್ದಾವೆ. ಓಕೆ ಇಲ್ಲಿ ನೋಡ್ಬೋದು ನಾವು ಜಾಸ್ತಿ ಇದ್ದಾವೆ. ಸರೌಂಡಿಂಗ್ ಬೈ ದಿ ಕ್ಯಾಪಿಲರೀಸ್. ಹೌದು ಸರ್, ಇದ್ರೊಳಗಡೆ ನಾವು ನೋಡಿದಾಗ ಏನಿರುತ್ತೆ, ಬ್ಲಡ್ ಕ್ಯಾಪಿಲರೀಸ್ ಕೂಡ ಪ್ರೆಸೆಂಟ್ ಇರ್ಬೋದು. ಓಕೆ ಸೊ ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಏನಿರುತ್ತೆ, ಬ್ಲಡ್ ಕ್ಯಾಪಿಲರೀಸ್ ಇರ್ತವೆ. ಓಕೆ ಬ್ಲಡ್ ಏನಾಗುತ್ತೆ, ಡಿಆಕ್ಸಿಜಿನೇಟೆಡ್ ಬಂದು ಆಕ್ಸಿಜಿನೇಟೆಡ್ ಆಗಿ ಕನ್ವರ್ಟ್ ಆಗುತ್ತೆ ಅಲ್ಲ ಇಲ್ಲಿ. ಸೊ ಕ್ಯಾಪಿಲರೀಸ್ ಕೂಡ ಇದ್ರ ಅರೌಂಡ್ ಇರ್ತವೆ. ಓಕೆ ಸೊ ಗ್ರೀನ್ ಕಲರ್ದು ಏನಿದೆ ಸರ್, ಇವೆಲ್ಲ ಆಲ್ವಿಯೋಲೈ ಇದ್ದಾವೆ. ಆಲ್ವಿಯೋಲೈ ಅರೌಂಡ್ ಏನಿದೆ ಇಲ್ಲಿ ನಾವು ನೋಡಿದಾಗ ದೀಸ್ ಆರ್ ಕ್ಯಾಪಿಲರೀಸ್. ಕ್ಯಾಪಿಲರೀಸ್ ಅಂದರೆ ಸಣ್ಣ ಸಣ್ಣ ಬ್ಲಡ್ ವೆಸಲ್ಸ್ ಇದ್ದಾವೆ. ಓಕೆ ಏನಿದೆ ಸರ್, ಕ್ಯಾಪಿಲರೀಸ್ ಇದೆ. ನೆಕ್ಸ್ಟ್ ಫಂಕ್ಷನ್ ಏನು ಮಾಡುತ್ತೆ ಅಂತ ನೋಡಿದಾಗ ಅ ಟ್ರಾನ್ಸಿಷನ್ ಝೋನ್ ದಟ್ ಮ್ಯಾಕ್ಸಿಮೈಸ್ ದಿ ಸರ್ಫೇಸ್ ಏರಿಯಾ ಫಾರ್ ಗ್ಯಾಸ್ ಎಕ್ಸ್ಚೇಂಜ್. ಹೌದು ಸರ್, ಇದು ಗ್ಯಾಸ್ ಎಕ್ಸ್ಚೇಂಜ್ ಆಗೋಕ್ಕೆ ಜಾಸ್ತಿ ಸರ್ಫೇಸ್ ಏರಿಯಾ ಕೊಡುತ್ತೆ, ಅಂದರೆ ಗ್ಯಾಸ್ ಎಕ್ಸ್ಚೇಂಜ್ ಜಾಸ್ತಿ ಮಾಡುತ್ತೆ ಅಂತ ಅರ್ಥ. ಓಕೆ ಆಲ್ವಿಯೋಲಾರ್ ಸ್ಯಾಕ್. ಆಲ್ವಿಯೋಲಾರ್ ಸ್ಯಾಕ್ ಅಂದರೆ ಗ್ರೂಪ್ ಆಫ್ ಆಲ್ವಿಯೋಲೈಸ್ ಅಂತ ಹೇಳ್ಬೋದು. ಓಕೆ ಸೊ ಲಾಸ್ಟ್ ಆಲ್ವಿಯೋಲೈ, ಲಾಸ್ಟ್ ಏನಿದೆ ಆಲ್ವಿಯೋಲೈ. ಸೊ ಲೊಕೇಶನ್ ನಾವು ನೋಡಿದಾಗ ಮೈಕ್ರೋಸ್ಕೋಪಿಕ್ ಏರ್ ಸ್ಯಾಕ್ ಹೇಗಿದೆ ಸರ್, ಇದು ಮೈಕ್ರೋಸ್ಕೋಪಿಕ್ ಇದೆ, ಏರ್ ಸ್ಯಾಕ್ ಇದೆ ಎಟ್ ದಿ ಎಂಡ್ ಆಫ್ ದಿ ರೆಸ್ಪೈರೇಟರಿ ಬ್ರಾಂಕ್ಯೂಲ್ಸ್. ಹೌದು ಸರ್, ರೆಸ್ಪೈರೇಟರಿ ಬ್ರಾಂಕ್ಯೂಲ್ ಎಂಡಲ್ಲಿ ನಾವು ನೋಡಿದಾಗ ಏನಿದೆ, ಆಲ್ವಿಯೋಲೈ ಇರುತ್ತೆ. ಓಕೆ ಅದರಲ್ಲಿ ಕೂಡ ಆಲ್ವಿಯೋಲೈ ಇರುತ್ತೆ, ಮತ್ತು ಆಲ್ವಿಯೋಲೈ ಡಕ್ಟ್ ಒಳಗಡೆ ಆಲ್ವಿಯೋಲೈ ಇರ್ತವೆ, ಮತ್ತು ಆಲ್ವಿಯೋಲೈ ಸ್ಯಾಕ್ ಒಳಗಡೆ ಪ್ರೆಸೆಂಟ್ ಇರುತ್ತೆ. ಓಕೆ ಆಲ್ವಿಯೋಲೈಸ್ ಎಲ್ಲೆಲ್ಲಿ ಪ್ರೆಸೆಂಟ್ ಇರ್ತವೆ ಅಂದರೆ ರೆಸ್ಪೈರೇಟರಿ ಬ್ರಾಂಕ್ಯೂಲ್ಸ್ ಅದ್ರ ವಾಲಲ್ಲಿ ಕೂಡ ಪ್ರೆಸೆಂಟ್ ಇತ್ತು. ಓಕೆ ಮತ್ತು ಆಲ್ವಿಯೋಲಾರ್ ಡಕ್ಟ್ ಒಳಗಡೆ ಪ್ರೆಸೆಂಟ್ ಇತ್ತು, ಮತ್ತು ಆಲ್ವಿಯೋಲಾರ್ ಸ್ಯಾಕ್ ಒಳಗಡೆ ಕೂಡ ಪ್ರೆಸೆಂಟ್ ಇತ್ತು. ಓಕೆ ಈಚ್ ಲಂಗ್ ಕಂಟೇನ್ 3 ಮಿಲಿಯನ್ ಆಲ್ವಿಯೋಲೈಸ್. ಓಕೆ ಪ್ರತಿಯೊಂದು ಲಂಗ್ ಒಳಗಡೆನೂ 300 ಮಿಲಿಯನ್ ಆಲ್ವಿಯೋಲೈಸ್ ಇರ್ತವೆ. ಓಕೆ 300 ಮಿಲಿಯನ್ಸ್ ಆಲ್ವಿಯೋಲೈಗಳು ಪ್ರೆಸೆಂಟ್ ಇರ್ತವೆ ಇನ್ ಈಚ್ ಲಂಗ್. ಓಕೆ ಸೊ ನಾವು ಸ್ಟ್ರಕ್ಚರ್ ನೋಡಿದಾಗ ಇದರೊಳಗಡೆ 2 ಟೈಪ್ಸ್ ಬರ್ತವೆ. ಓಕೆ 2 ಟೈಪ್ಸ್ ಆಫ್ ಆಲ್ವಿಯೋಲಾರ್ ಸೆಲ್ಸ್ ಬರ್ತವೆ. ಓಕೆ ಟೈಪ್ 1 ಆಲ್ವಿಯೋಲಾರ್ ಸೆಲ್ಸ್ ಆ್ಯಂಡ್ ಟೈಪ್ 2 ಆಲ್ವಿಯೋಲಾರ್ ಸೆಲ್ಸ್. ಓಕೆ ಸೊ ಟೈಪ್ 1 ಆಲ್ವಿಯೋಲಾರ್ ಸೆಲ್ಸ್ forms most of the alveolar wall. Okay where involved in gas exchange. Okay ಟೈಪ್ 1 ಆಲ್ವಿಯೋಲಾರ್ ಸೆಲ್ಸ್ ಏನು ಮಾಡ್ತವೆ ಅಂದರೆ ಗ್ಯಾಸ್ ಎಕ್ಸ್ಚೇಂಜ್ ಮಾಡ್ತವೆ. ಓಕೆ ಏನು ಮಾಡ್ತವೆ, ಗ್ಯಾಸ್ ಎಕ್ಸ್ಚೇಂಜ್ ಮಾಡ್ತವೆ ಟೈಪ್ 1 ಆಲ್ವಿಯೋಲೈ. ಓಕೆ ಸೊ ನೆಕ್ಸ್ಟ್ ಟೈಪ್ 2 ಆಲ್ವಿಯೋಲೈ ಸೆಲ್ಸ್ ಏನು ಮಾಡ್ತವೆ ಅಂದರೆ ಸೀಕ್ರೀಟ್ ಸರ್ಫೆಕ್ಟೆಂಟ್.
ಓಕೆ. ಟೈಪ್ 2 ಏನು ಮಾಡ್ತವೆ, ಸೀಕ್ರೀಟ್ ಸರ್ಫೆಕ್ಟೆಂಟ್ ದಟ್ ರೆಡ್ಯೂಸ್ ಸರ್ಫೇಸ್ ಟೆನ್ಷನ್. ಹೌದು ಸರ್. ಓಕೆ. ಟೈಪ್ 1 ಏನು ಮಾಡುತ್ತೆ, ಗ್ಯಾಸ್ ಎಕ್ಸ್ಚೇಂಜ್ ಮಾಡುತ್ತೆ. ಟೈಪ್ 2 ಏನು ಮಾಡುತ್ತೆ, ಸರ್ಫೆಕ್ಟೆಂಟನ್ನು ರಿಲೀಸ್ ಮಾಡುತ್ತೆ ವಿಚ್ ರೆಡ್ಯೂಸ್ ಸರ್ಫೇಸ್ ಟೆನ್ಷನ್. ಹೌದು ಸರ್, ಅಲ್ವಿಲೈ ಒಳಗಡೆ ಸರ್ಫೇಸ್ ಟೆನ್ಷನನ್ನು ರೆಡ್ಯೂಸ್ ಮಾಡ್ತವೆ. ಓಕೆ. ಸೊ ಇದು ಅಲ್ವಿಲೈ ಇದೆ ಅಂತ ತಿಳ್ಕೊಳ್ಳೋಣ. ಇದ್ರ ಒಳಗಡೆ ಸರ್ಫೆಕ್ಟೆಂಟ್ ಇರುತ್ತೆ. ಓಕೆ. ಸೊ ಅದು ಏನು ಮಾಡುತ್ತೆ, ಸರ್ಫೆಕ್ಟೆಂಟ್ ಇಡುತ್ತೆ, ಅದನ್ನು ಕೊಲ್ಯಾಪ್ಸ್, ಲಂಗನ್ನು ಕೊಲ್ಯಾಪ್ಸ್ ಆಗೋಕ್ಕೆ ಬಿಡೋದಿಲ್ಲ. ಓಕೆ. ಲಂಗ್ ಕೊಲ್ಯಾಪ್ಸ್ ಆಗೋಕ್ಕೆ ಬಿಡೋದಿಲ್ಲ, ಅಲ್ವಿಲೈ ಕೊಲ್ಯಾಪ್ಸ್ ಆಗೋಕ್ಕೆ ಬಿಡೋದಿಲ್ಲ. ಅದು ಏನು ಮಾಡುತ್ತೆ, ಸರ್ಫೆಕ್ಟೆಂಟ್. ಓಕೆ. ಸರ್ಫೆಕ್ಟೆಂಟ್ ಏನು ಮಾಡುತ್ತೆ, ಕೊಲ್ಯಾಪ್ಸ್ ಆಗೋಕ್ಕೆ ಬಿಡೋದಿಲ್ಲ, ಅಂದರೆ ಕ್ಲೋಸ್ ಆಗೋಕ್ಕೆ ಬಿಡೋದಿಲ್ಲ, ಅಲ್ವಿಲೈ ಕ್ಲೋಸ್ ಆಗೋಕ್ಕೆ ಬಿಡೋದಿಲ್ಲ. ಸೊ ನಾವು ಫಂಕ್ಷನ್ ನಾವು ನೋಡಿದ್ರೆ ಪ್ರೈಮರಿ ಸೈಟ್ ಫಾರ್ ಗ್ಯಾಸ್ ಎಕ್ಸ್ಚೇಂಜ್. ಓಕೆ. ಏನಾಗುತ್ತೆ ಇಲ್ಲಿ, ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗುತ್ತೆ. ಓಕೆ. ಸೊ ಅಲ್ವಿಲೈ ಫಂಕ್ಷನ್ ಏನಿದೆ, ಮೇನ್ ಫಂಕ್ಷನ್ ನಾವು ನೋಡಿದರೆ ಅದು ಏನು ಮಾಡ್ತಾ ಇದೆ ಇಲ್ಲಿ, ಅದು ಗ್ಯಾಸ್ ಎಕ್ಸ್ಚೇಂಜ್ ಮಾಡ್ತಾ ಇದೆ. ಓಕೆ. ಸೊ ನಾವು ಸರ್ಫೆಕ್ಟೆಂಟ್ ನೋಡಿದಾಗ, ಸರ್ಫೆಕ್ಟೆಂಟ್ ಅಂದರೆ ಏನಿದೆ, ಸೀಕ್ರೀಟೆಡ್ ಬೈ ದಿ ಟೈಪ್ 2 ಅಲ್ವಿಲಾರ್ ಸೆಲ್ಸ್. ಹೌದು ಸರ್, ಸರ್ಫೆಕ್ಟೆಂಟ್ ಏನಿದೆ, ಸೀಕ್ರೀಟೆಡ್ ಬೈ ದಿ ಟೈಪ್ 2 ಅಲ್ವಿಲಾರ್ ಸೆಲ್ಸ್ ಟು ರೆಡ್ಯೂಸ್ ಸರ್ಫೇಸ್ ಟೆನ್ಷನ್ ಆನ್ ದಿ ಅಲ್ವಿಲೈ. ಹೌದು ಸರ್. ಓಕೆ. ಅಲ್ವಿಲೈ ಇದೆ ಅಂತ ತಿಳ್ಕೊಳ್ಳೋಣ, ಅದ್ರ ಮೇಲೆ ಸರ್ಫೇಸ್ ಟೆನ್ಷನನ್ನು ಅದು ಪ್ರಿವೆಂಟ್ ಮಾಡುತ್ತೆ, ಪ್ರಿವೆಂಟಿಂಗ್ ಕೊಲ್ಯಾಪ್ಸಿಂಗ್ ಡ್ಯೂರಿಂಗ್ ದಿ ಎಕ್ಸಲೇಷನ್. ಹೌದು ಸರ್, ಇಲ್ಲ ಇದು ಕೊಲ್ಯಾಪ್ಸಿಂಗ್ ಆಗೋಕ್ಕೆ ಬಿಡೋದಿಲ್ಲ. ಸೊ ನಾವು ಇಲ್ಲಿ ಡಯಾಗ್ರಾಮಲ್ಲಿ ನೋಡಿದಾಗ ಇದು ಏನಿದೆ, ಅಲ್ವಿಲೈ ಇದೆ. ಓಕೆ. ಸೊ ನಾವು ಗಾಳಿಯನ್ನು ಒಳಗೆ ತಗೊಂಡಾಗ ಅಲ್ವಿಲೈ ಓಪನ್ ಆಗುತ್ತೆ ಈ ಥರ. ಓಕೆ. ಸೊ ಗಾಳಿ ಹೊರಗೆ ಹೋದಾಗ, ಓಕೆ, ಸೊ ನಾವು ಇವಾಗ ಏನಾಯಿತು, ಗಾಳಿ ಒಳಗೆ ತಗೊಂಡಿದ ಮೇಲೆ ಗಾಳಿ ಒಳಗೆ ಹಾಕ್ತೀವಲ್ಲ. ಓಕೆ. ಎಕ್ಸ್ಪೈರೇಷನ್ ಮಾಡಿದಾಗ, ಗಾಳಿ ಹೊರಗಡೆ ಹಾಕಿದಾಗ ಇದನ್ನು ಈ ಥರ ಕೊಲ್ಯಾಪ್ಸ್ ಆಗೋಕ್ಕೆ ಬಿಡೋದಿಲ್ಲ, ಕ್ಲೋಸ್ ಆಗೋಕ್ಕೆ ಬಿಡೋದಿಲ್ಲ ಕಂಪ್ಲೀಟ್ಲಿ. ಓಕೆ. ಸರ್ಫೇಸ್ ಟೆನ್ಷನನ್ನು ಮೇಂಟೈನ್ ಮಾಡುತ್ತೆ. ಓಕೆ. ದಿಸ್ ಈಸ್ ಎಸೆನ್ಷಿಯಲ್ ಫಾರ್ ಮೇಂಟೈನಿಂಗ್ ಅಲ್ವಿಯೋಲಾರ್ ಸ್ಟೆಬಿಲಿಟಿ. ಹೌದು ಸರ್. ಓಕೆ. ಸೊ ಆ ಸರ್ಫೆಕ್ಟೆಂಟ್ ಇರಲಿಲ್ಲ ಅಂದರೆ ಈ ಥರ. ಓಕೆ. ಸೊ ನಾವಿಲ್ಲಿ ನೋಡ್ಬೋದು, ಈ ಥರ ಇರೋದು, ಈ ಥರ ಇದು ಹೋಗಿಬಿಡುತ್ತೆ. ಓಕೆ. ಏನಾಗುತ್ತೆ, ಕೊಲ್ಯಾಪ್ಸ್ ಆಗಿಬಿಡುತ್ತೆ, ಸ್ಟೆಬಿಲಿಟಿ ಇರೋದಿಲ್ಲ. ಓಕೆ. ಸೊ ಅದು ಓಪನ್ ಆಗಿ ಇರುತ್ತೆ. ಆ್ಯಂಡ್ ಎನ್ಶೂರಿಂಗ್ ಎಫೆಕ್ಟಿವ್ ಗ್ಯಾಸ್ ಎಕ್ಸ್ಚೇಂಜ್. ಹೌದು ಸರ್. ಓಕೆ. ಅಲ್ವಿಲೈಸ್ ಓಪನ್ ಇದ್ದರೆ ಏನಾಗುತ್ತೆ, ಈಸಿಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಓಕೆ. ನೆಕ್ಸ್ಟ್, ಬ್ಲಡ್ ಸಪ್ಲೈ ಟು ದಿ ರೆಸ್ಪೈರೇಟರಿ ಯೂನಿಟ್. ರೆಸ್ಪೈರೇಟರಿ ಯೂನಿಟಿಗೆ ಬ್ಲಡ್ ಸಪ್ಲೈ ಏನಿರುತ್ತೆ ಅಂತ ನಾವು ಕೇಳಿದಾಗ, ಪಲ್ಮೊನರಿ ಕ್ಯಾಪಿಲರೀಸ್ ಏನು ಬರ್ತವೆ ಸರ್, ಪಲ್ಮೊನರಿ ಕ್ಯಾಪಿಲರೀಸ್. ನಾವು ಜಸ್ಟ್ ನೋಡಿದ್ದೀವಿ ಅಲ್ವಿಲಾರ್ ಸ್ಯಾಕ್ ಇರುತ್ತೆ ಅಲ್ಲ. ಓಕೆ. ಇದೇನಿದೆ, ಅಲ್ವಿಲಾರ್ ಸ್ಯಾಕಿಂದ ಅರೌಂಡ್ ಏನಿತ್ತು ಸರ್, ಕ್ಯಾಪಿಲರಿ ಬ್ಲಡ್ ವೆಸಲ್ಸ್ ಇದ್ದು. ಓಕೆ. ಕ್ಯಾಪಿಲರೀಸ್ ಇತ್ತು, ಅದೇ ಇಲ್ಲಿ ಏನಾಗಿದೆ, ಬ್ಲಡ್ ಸಪ್ಲೈ ಇದೆ. ಓಕೆ. ಸರೌಂಡ್ ದಿ ಅಲ್ವಿಲೈ. ಹೌದು ಸರ್, ಎಲ್ಲಿದೆ, ಸರೌಂಡ್ ದಿ ಅಲ್ವಿಲೈ, ಅಲೋ ಫಾರ್ ಗ್ಯಾಸ್ ಎಕ್ಸ್ಚೇಂಜ್. ಹೌದು ಸರ್, ಏನು ಮಾಡ್ತಾ ಇದೆ, ಗ್ಯಾಸ್ ಎಕ್ಸ್ಚೇಂಜ್ ಮಾಡೋಕ್ಕೆ ಅಲೋ ಮಾಡ್ತಾ ಇದೆ. ಓಕೆ. ಈ ಕ್ಯಾಪಿಲರಿ ಮತ್ತು ಅಲ್ವಿಲೈ ಮಧ್ಯೆ ಏನಾಗುತ್ತೆ, ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಓಕೆ. ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಡ್ಯೂ ಟು ದೇರ್ ಥಿನ್ ವಾಲ್. ಹೌದು ಸರ್, ಅಲ್ವಿಲೈ ಹೇಗಿದೆ, ಥಿನ್ ವಾಲ್ ಇರುತ್ತೆ, ಮತ್ತು ಕ್ಯಾಪಿಲರೀಸ್ ಇರ್ತವೆ ಅಲ್ಲ, ಅದ್ರ ಕೂಡ ಏನಿರುತ್ತೆ, ಥಿನ್ ವಾಲ್ ಇರುತ್ತೆ. ಅದಕ್ಕೋಸ್ಕರ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಓಕೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.